ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ಸೋಮವಾರ 15 ಜೂನ್ 2026 ರೈತ ಸಂಘದ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಸೋಮಲಿಂಗ ಮಹಾದೇವಪ್ಪ ಬೆನ್ನಿ ಅವರ ನೇತೃತ್ವದಲ್ಲಿ ಹಾಗೂ ಅಂಬೇಡ್ಕರ್ SC/ST ಸಂಘದ ರಾಜ್ಯಾಧ್ಯಕ್ಷರಾದ ಯಲ್ಲಪ್ಪ ಹೊಸಮನಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನಾಕಾರರು ಶಿವಾಜಿ ಸರ್ಕಲ್ನಿಂದ ತಹಶೀಲ್ದಾರರ ಕಚೇರಿವರೆಗೆ ಮೆರವಣಿಗೆ ನಡೆಸಿ ರಸಗೊಬ್ಬರ ಲಿಂಕ್ ಬಂದ್ ಮಾಡುವ ಕ್ರಮವನ್ನು ಹಿಂಪಡೆಯುವಂತೆ, ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮ ಸರಾಯಿ ಮಾರಾಟವನ್ನು ತಡೆಗಟ್ಟುವಂತೆ ಹಾಗೂ ಓಸಿ ದಂಧೆಯನ್ನು ಬಂದ್ ಮಾಡುವಂತೆ ಆಗ್ರಹಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಸಂಘ ಮತ್ತು ರೈತ ಸಂಘ, ಅಂಬೇಡ್ಕರ್ ಸಂಘ, SC/ST ಈ ಮೂರು ಸಂಘಗಳು ಸೇರಿ ಎಂದು ರೈತರ ಪರ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದೇವೆ. DAP ಗೊಬ್ಬರ ಲಿಂಕ್ ಕೊಡೋದನ್ನು ಬಂದ್ ಮಾಡಬೇಕು. ಯಥಾಸ್ಥಿತಿ ರೈತರಿಗೆ ಪರದಾಟ ಭಾಳ ಹೆಚ್ಚುತ್ತಿದೆ. ಈ ವಿಚಾರವಾಗಿ ತಹಸೀಲ್ದಾರ್ ಮುಂದೆ ಮಧ್ಯಸ್ಥಿಕೆ ವಹಿಸಿ ಈ ರೈತರ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ಬೇಕಂತೇಳಿ ನಾವೆಲ್ಲರೂ ಈ ದಿವಸ ಒಟ್ಟಾಗಿ ಇಲ್ಲಿ ಸೇರಿದ್ವಿ. ತಹಶೀಲ್ದಾರ್ ಸಾಹೇಬರು ಈ ವಿಚಾರವಾಗಿ ಸೂಕ್ತ ಪರಿಗಣನೆ ಮಾಡಿ ರೈತರಿಗೆ ಪರದಾಡುವ ಸ್ಥಿತಿಯಲ್ಲಿದ್ದಾರೆ. ಆ ಪರದಾಡುವ ಸ್ಥಿತಿಯನ್ನು ತಪ್ಪಿಸಿ ಅದು ಗೊಬ್ಬರ ಲಿಂಕ್ ಅನ್ನೋದನ್ನು ತೆಗೆದುಹಾಕಿ ಯಥಾಸ್ಥಿತಿ ಮೊದಲು ಹೇಗಿತ್ತು ಅದೇ ರೀತಿ ನಡೆಸಬೇಕಂತ ಹೇಳಿ ನಾವು ಈ ದಿವಸ ಮನವಿ ಕೊಡಲಿಕ್ಕೆ ಶಿವಾಜಿ ಸರ್ಕಲ್ನಿಂದ ಹಿಡಿದು ತಹಶೀಲ್ದಾರ್ ಆಫೀಸ್ವರೆಗೂ ಗಣಿಗೋತ್ಸವದೊಂದಿಗೆ ಹೋಗಿ ಮನವಿ ಕೊಡಲಿಕ್ಕೆ ಇದ್ದೇವೆ. ಈ ವಿಚಾರವಾಗಿ ಮುಂದಿನ ವಿಚಾರ ನಾವು ಈಗ ಕಾರ್ಯಕ್ರಮ ಮಾಡೋದ್ರಿಂದರೆ ನಾವು ಊರಿನ ಹಳ್ಳಿ ಒಳಗೆ ಗ್ರಾಮಾಂತರ ಪ್ರದೇಶ ಒಳಗೆ ಭಾಳ ತೊಂದರೆ ಆಗತ್ತೆ. ಯಾಕಂದ್ರೆ ಸೆರೆ ಕುಡಿಯೋದ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಆಗ್ತದೆ, ಕೂಲಿಕಾರಿ ಮಕ್ಕಳಿಗೆ ಅದರಿಂದ ಭಾಳ ತೊಂದರೆ ಆಗತೈತಿ. ಸೆರೆ ಬಂದ್ ಮಾಡಬೇಕು. ಆನಂತರ ಒಂದು ಬಂದ್ ಮಾಡ್ಬೇಕು ರೀ. ದಯಮಾಡಿ ಎಲ್ಲ ಕಡೆಗಳಿಂದ ಮನವಿ ಮಾಡ್ಕೊತಾರೆ ನಿಮ್ಮ ಕಡೆಯಿಂದ ಎಲ್ಲ. ಹಳ್ಳಿ ಒಳಗೆ ಭಾಳ ತ್ರಾಸ ಆಗತ್ತೆ ಸರ್. ರೈತರ ಮಕ್ಕಳಿಗೆ ಆಯ್ತು, ಕೂಲಿಕಾರಿ ಮಕ್ಕಳಿಗೆ ಆಯ್ತು, ಈಗ ಶಾಲೆ ಕಡೆ ಮಕ್ಕಳಿಗೂ ಸರ್ ತೊಂದರೆ ಆಗೈತಿ. ಶಾಲೆ ಆಜು ಸರ್ ಅಲ್ಲಿ ಶರಾಯಿ ಅಂಗಡಿ ಅದ, ಓಶಿ ಐತಿ ಸರ್. ಆನಂತರ ಸರ್ ಮಕ್ಕಳಿಗೆ ನಮ್ಗೆ ಕೂಲಿಕಾರಿಗೆ ಏನಾಗ್ಬೇಕು ಸರ್, ಅನ್ಯಾಯ ಆಗಿ ಹೋಗಿ ಸರ್, ಭಾಳ ಅನ್ಯಾಯ ಆಗಿದೆ ಸರ್. ಯೂರಿಯಾ ಗೊಬ್ಬರಕ್ಕೆ ಚೀಲ ಕೊಡತ್ತಾರ ಅಲ್ಲಿ ಬೇರೆ ಲಿಂಕ್ ಸರ್. ಅದ್ರ ಕಂಪ್ನಿಯಿಂದ ಆದೇಶ ಐತೆ ನಮ್ಗೆ ಗೊತ್ತಿಲ್ಲ ಸರ್. ಆದ್ರೆ ರೈತರಿಗೆ ಭಾಳ ತೊಂದರೆ ಆಗತೈತಿ. ಆವಾಗ DAP ಬಾಕಿ ಗೊಬ್ಬರ ಲಿಂಕ್ ಇಲ್ಲ ಸರ್. ಇವ ಎರಡು ಗೊಬ್ಬರಕ್ಕೆ ಸರ್ ಲಿಂಕ್ ಔಷಧ ಬೇಕಾಗಿರೋದು DAP ಯೂರಿಯಾ ಸರ್. ಇವು ಎರಡು ಬಿಟ್ರೆ ಮತ್ತೆ ಯಾವುದಕ್ಕೂ ಇಲ್ಲ ಸರ್ ಲಿಂಕ್. ಇದೇ ಎರಡು ಕೈ ಕೊಡತ್ತಾರ ಸರ್. ರೈತರಿಗೆ ಬೇಕಾಗಿದ್ದ ಮೇನ್ ಎರಡು ಸರ್ ನಮಗೀಗ DAP ಗೊಬ್ಬರ, ಯೂರಿಯಾ ಗೊಬ್ಬರ. ತಾಲೂಕು ಅಜ್ಜಾತೆ ಸರ್ ಇದು. ಹೌದು ಸರ್, ತಾಲೂಕು ಅಜ್ಜಾತೆ ಒಂದು ಚೀಲ ಕೊಡ್ತಾರೆ ಅದನ್ನು. ಎರಡನೇ ಸರ ಮಟಕಾದ್ದು ಭಾಳ ಜೋರಾಗೈತೆ ಸರ್. ಮಟಕಾದ್ ಸರ್ ಎಲ್ಲ ಹಳ್ಳಿ ಒಳಗೆ ಚಲೋಗಿ ಸರ್. ಮನೆ ಒಳಗೆ ರೇಷನ್ ಅಕ್ಕಿ ಬ್ಯಾಳಿ ಐತಿಲ್ಲ ಗೊತ್ತಿಲ್ಲ, ಮಟಕ ಮಾತ್ರ ಫಸ್ಟ್ ಆಗೆಲ್ಲ ಆಡ್ತಾರೆ. ಅದೊಂದು ಸರ್ ಶರಾಯಿ ಫಸ್ಟ್ ಆಗಿ ಬಂದ ಸರ್. ಇನ್ನು ಅದರಿಂದ ಜನಗಳಿಗೆ ಏನಾರ ಉತ್ಪನ್ನ ಐತಪ್ಪ ಒಳ್ಳೇದಾಗ್ತೈತೆ ಅಂದ್ರೆ ಪರ್ಮಿಷನ್ ಕೊಡಕ್ಕೆ ನನ್ಗೆ ಅಡ್ಡಿ ಇಲ್ಲ. ನಾನು ವಿನಂತಿ ಬೇಡಿಕೆ ಪಬ್ಲಿಕ್ಕಿಗೆ ಏನಾರ ತೊಂದರೆ ಆಗ್ತೈತೆ ಅಂದ್ರೆ ಮಾಡಬೇಡಿ. ಪಬ್ಲಿಕ್ಗೆ ಒಳ್ಳೇದಾಗ್ತೈತೆ ಅಂದ್ರೆ ನೀವು ಬ್ಯಾನ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಕಿರಾಣಿ ಅಂಗಡಿ ಕಮ್ಮಿ ಇರ್ಬೋದು, ಹೆಂಡದ ಅಂಗಡಿ ಜಾಸ್ತಿ ಆಗಿದಾವೆ ಸರ್. ಮತ್ತು ಮಟ್ಗಾನು ಅಷ್ಟೇ. ಈ ಥರ ಎಲ್ಲ ಸಮಸ್ಯೆಗಳು. ಈ ಸಂದರ್ಭದಲ್ಲಿ ಸೋಮಲಿಂಗ ಬೆನ್ನಿ, ಯಲ್ಲಪ್ಪ ಹೊಸಮನಿ, ಸಲೀಂ ಶೇಖ್, ಮಾರುತಿ ಲಮಾಣಿ, ನಾಗೇಂದ್ರ ತಳವಾರ, ರವಿ ನೇಕಾರ, ಪ್ರಶಾಂತ ಕರಿಗಾರ, ಭೀಮ್ಸಿ ವಾಲ್ಮೀಕಿ, ಪರಶುರಾಮ ಹನಮಾಪುರ ಸೇರಿದಂತೆ ರೈತ ಸಂಘದ ಹಿರಿಯರು, ಪದಾಧಿಕಾರಿಗಳು, ಕಾರ್ಮಿಕ ಸಂಘದ ಸದಸ್ಯರು ಹಾಗೂ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.